ಹಾಯ್, ಎಲ್ರಿಗೂ ನಮಸ್ಕಾರ. ನಮ್ಮ ಸ್ಪ್ಯಾರೋ ವಿನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೌದು, ಇವತ್ತು ತುಂಬ ದಿನಗಳ ನಂತರ ಒಂದು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀವಿ. ಇದರಲ್ಲಿ ಹೇಗೆ ಬೇಗ ಒಂದು ಟಿ ಶರ್ಟ್ನ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಅಂದರೆ ನಾವು ಯಾವ ರೀತಿ ಮಾಡ್ತಿದ್ದೀವಿ ಅಂತ ನಿಮಗೆ ತೋರಿಸ್ಕೊಡ್ತಿದ್ದೀವಿ. ಸೊ ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇನ್ನೂ ಹೆಚ್ಚು ಶೇರ್ ಮಾಡಿ. ಇವತ್ತು ಒಂದು ಕಾಲರ್ ಟಿ ಶರ್ಟ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಇದರಲ್ಲಿ ಫಸ್ಟ್ಗೆ ಫ್ರಂಟ್ ಮತ್ತು ಬ್ಯಾಕ್ನ ಅಟ್ಯಾಚ್ ಮಾಡ್ಕೋಬೇಕು. ಅಂದರೆ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಏನಿದೆ ಅದನ್ನು ಫಸ್ಟು ಅಟ್ಯಾಚ್ ಮಾಡ್ಕೋಬೇಕು. ಆನಂತರ ಫ್ರಂಟ್ ಪಾರ್ಟ್ಗೆ ಒಂದು ಪಟ್ಟಿನ ಈ ರೀತಿ ಸ್ಟಿಚ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಆನಂತರ ಅದನ್ನ ಫೋಲ್ಡ್ ಮಾಡಿಕೊಂಡು ಅಲ್ಲಿಂದ ಕಾಲರ್ ಅಟ್ಯಾಚಿಂಗ್ನ ಸ್ಟಾರ್ಟ್ ಮಾಡ್ಕೊಬೇಕು. ಸೊ ಅಂದರೆ ಪಟ್ಟಿ ಏನು ಫೋಲ್ಡ್ ಮಾಡಿರ್ತೀವಲ್ಲ ಅಲ್ಲಿಂದ ಒಂದು ಇಂಚ್ ಮುಂದಕ್ಕೆ ಇಟ್ಕೊಂಡು ಕಾಲರ್ನ ಸ್ಟಿಚ್ ರೆಡಿ ಮಾಡ್ಕೋಬೇಕು. ಸೊ ಅದ್ರ ಜೊತೆಗೆ ನಾವು ಈ ಟೇಪ್ ಕೂಡ ಹಾಕ್ತಾಯಿದ್ದೀವಿ. ಯಾಕಂದರೆ ಈ ಟೇಪ್ ಹಾಕೋದ್ರಿಂದ ಟಿ ಶರ್ಟ್ಗೆ ಒಂದು ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಜೊತೆಗೆ ವೇರ್ ಮಾಡಿದಾಗ ಒಂದು ನೆಕ್ ಹೈಲೈಟಾಗಿ ಕಾಣಿಸುತ್ತೆ. ಹಾಗಾಗಿ ನಾವು ಟೇಪ್ ಕೂಡ ಅಟ್ಯಾಚ್ ಮಾಡ್ತೀವಿ. ನಿಮಗೆ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾವು ಕಸ್ಟಮರ್ಗೆ ಕೇಳ್ತೀವಿ, ಅವ್ರು ಬೇಕು ಅಂದರೆ ಹಾಕ್ತೀವಿ. ಮತ್ತು ಕೆಲವೊಂದು ಸಲ ನಾವು ಎಲ್ಲ ಟಿ ಶರ್ಟ್ಗೂ ಕೂಡ ಈ ಟೇಪ್ನ ಹಾಕ್ತೀವಿ. ಯಾಕಂದರೆ ಒಂದು ಟಿ ಶರ್ಟ್ ಅನ್ನೋದು ಹೈಲೈಟಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ. ಇದಾದ ನಂತರ ನಾವು ಸ್ಲೀವ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಸೊ ಸ್ಲೀವ್ಸಲ್ಲಿ ಕೂಡ ತುಂಬಾ ಡಿಸೈನ್ಸ್ ಇದೆ. ರಿಪ್ ಸ್ಲೀವ್ಸ್ ಆಗಿರ್ಬೋದು, ಫೋಲ್ಡಿಂಗ್ ಸ್ಲೀವ್ ಆಗಿರ್ಬೋದು, ಅಥವಾ ಒಂದು ಪೈಪಿಂಗ್ ಸ್ಲೀವ್ ಅಂತ ಕೂಡ ಬರುತ್ತೆ. ಪೈಪಿಂಗ್ ಸ್ಲೀವಲ್ಲಿ ನಾವು ಈ ಟಿ ಶರ್ಟ್ ಫುಲ್ ಬಾಡಿ ಯಾವ ಕಲರ್ ಇದೆ ಸೊ ಆ ಕಲರ್ಗೆ ಮ್ಯಾಚ್ ಆಗೋ ಥರ ಪೈಪಿಂಗ್ ಕೊಡ್ತೀವಿ. ಸೊ ಅದ್ರ ಜೊತೆಗೆ ನೀವು ಇಲ್ಲ ನಮಗೆ ರಿಬ್ ಕೊಡಿ ಅಂತಂದರೂ ರಿಬ್ ಕೊಡ್ತೀವಿ. ಅಂದರೆ ಕಸ್ಟಮರು ಯಾವ ರೀತಿ ಕೇಳ್ತಾರೆ ನಾವು ಆ ಥರ ಕಸ್ಟಮೈಸ್ ಮಾಡಿಕೊಡ್ತೀವಿ. ಸೊ ಈಗ ಬಾಕ್ಸ್ ಮಾಡ್ತಿದ್ದಾರೆ. ಸೊ ಈ ಬಾಕ್ಸ್ ಏನಪ್ಪ ಅಂತಂದರೆ ಈ ಬಟನ್ ಹಾಕ್ತೀವಲ್ಲ, ಸೊ ಅಲ್ಲಿ ಬರ್ತಕ್ಕಂಥ ಇದು ಬಾಕ್ಸ್ ಫೋಲ್ಡಿಂಗ್ ಆಗಿರುತ್ತೆ. ಬಟ್ ಇಲ್ಲಿ ಈ ಬಾಕ್ಸ್ ಅನ್ನೋದು ನೀಟಾಗಿ ಸ್ಟಿಚ್ ಆಗಬೇಕು. ಆ ನೀಟಾಗಿ ಸ್ಟಿಚ್ ಆಗೋದ್ರಿಂದ ಒಂದು ತುಂಬಾ ಹೈಲೈಟಾಗಿ ಕಾಣಿಸುತ್ತೆ ಟಿ ಶರ್ಟು. ಅರ್ಧ ಫಿನಿಶಿಂಗ್ ಆಯಿತು ಅಂತ, ಈ ಬಾಕ್ಸಲ್ಲಿ ಕ್ಲೀನಾಗಿ ಬಂತು ಅಂತಂದರೆ ಅರ್ಧ ಫಿನಿಶಿಂಗ್ ಆಯಿತು ಅಂತ. ಸೊ ಇದು ಕಾಲರ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿ ಒಂದು ಪಾಯಿಂಟೆಡ್ ರೀತಿ ಬರುತ್ತೆ. ಇದು ಆಯಿತು ಅಂದರೆ ಈ ಟಿ ಶರ್ಟ್ನ ಅರ್ಧ ಕೆಲಸ ಮುಗೀತು. ಈಗ ನೆಕ್ಸ್ಟು ಸ್ಲೀವ್ ಮಾಡ್ತಾರೆ. ಸೊ ನಾನು ಆಗಲೇ ನಿಮ್ಗೆ ಹೇಳಿದ್ನಲ್ಲ, ಸ್ಲೀವ್ ಪ್ಯಾಟರ್ನ್ಸ್ ತುಂಬಾ ಇರುತ್ತೆ ಅಂತೇಳಿ. ಸೊ ಇದಕ್ಕೆ ಫೋಲ್ಡಿಂಗ್ ಸ್ಲೀವ್ ಮಾಡ್ತಿರೋದ್ರಿಂದ ಸೊ ಕಟ್ ಮಾಡ್ಕೊತಿದ್ದಾರೆ. ಸೊ ನಾವು ಒಂದು ಪೀಸ್ ಎಲ್ಲ ಟಿ ಶರ್ಟ್ ಸ್ಟಿಚ್ ಮಾಡೋದಿಲ್ಲ. ನಮ್ಮಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಸಿಗೋದ್ರಿಂದ ಮಿನಿಮಮ್ 10 ಪೀಸಸ್ ಅವೈಲೇಬಲ್ ಇರಬೇಕು. ಮಿನಿಮಮ್ 10 ಪೀಸಸ್ ಕೊಟ್ಟರೆ ಸ್ಟಿಚ್ ಮಾಡಿ ಕೊಡ್ತೀವಿ. ಅದರಲ್ಲೂ ವೆರೈಟೀಸ್ ಕೂಡ ನೀವು ಯಾವ ರೀತಿ ಕೇಳ್ತೀರಾ, ಕಸ್ಟಮರ್ ಬೇಕಾದಂಥದ್ದೇ ನಾವು ಕಸ್ಟಮೈಸ್ ಮಾಡಿಕೊಡೋದು. ಟಿ ಶರ್ಟ್ಸಲ್ಲೂ ಕೂಡ ವೆರೈಟೀಸ್ ಇದೆ. ಮತ್ತು ಯಾವ ನೆಕ್ ಬೇಕಾದರೂ ಮಾಡಿಕೊಡ್ತೀವಿ. ಕಾಲರ್ ಟಿ ಶರ್ಟ್ಸ್ ಅಂತಲೇ ಅಲ್ಲ, ರೌಂಡ್ ನೆಕ್ಸು, ಚೈನೀಸ್ ಕಾಲರ್ ನೆಕ್ಸು, ಅದರಲ್ಲೂ ಚೈನೀಸ್ ಕಾಲರ್ ನೆಕ್ಸಲ್ಲಿ ತುಂಬಾ ವೆರೈಟೀಸ್ ಇದೆ. ಸೊ ಕಸ್ಟಮರ್ ಯಾವುದನ್ನು ಪ್ರಿಫರ್ ಮಾಡ್ತಾರೆ ನಾವು ಅದನ್ನು ರೆಡಿ ಮಾಡಿಕೊಡ್ತೀವಿ. ಸೊ ಆದ್ದರಿಂದ ಮಿನಿಮಮ್ 10 ಪೀಸಸ್ ಇರಬೇಕು. ಜೊತೆಗೆ ಸಬ್ಲಿಮೇಷನ್ ಟಿ ಶರ್ಟ್ಸ್, ಟ್ರ್ಯಾಕ್ ಪ್ಯಾಂಟ್ಸ್, ಅಪ್ಪರ್ಸ್, ಶಾರ್ಟ್ಸ್ ಎಲ್ಲ ಕೂಡ ಅವೈಲೇಬಲ್ ಇರುತ್ತೆ. ಸೊ ಈಗ ಸ್ಲೀವ್ನ ಈ ಥರ ಫ್ರಂಟಲ್ಲಿ ಇಟ್ಕೊಂಡು ಓವರ್ಲಾಕಲ್ಲಿ ಅಟ್ಯಾಚ್ ಮಾಡ್ಕೊತೀವಿ. ಸೊ ಎರಡು ಸೈಡು ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕು. ಈ ಓವರ್ಲಾಕಲ್ಲಿ ಏನಪ್ಪ ಅಂತಂದರೆ ಈ ಕಡೆ ನಮ್ಗೆ ಬೇಡವಾದಂತಹ ಎಕ್ಸ್ಟ್ರಾ ಕ್ಲಾತ್ನೂ ಕೂಡ ಕಟ್ ಮಾಡುತ್ತೆ. ಜೊತೆಗೆ ಸ್ಟಿಚಿಂಗು ಕ್ಲಾತ್ಗೆ ಕರೆಕ್ಟಾಗಿ ಕೂರಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಯಾವುದೇ ಇರಿಟೇಷನ್ ಇರೋದಿಲ್ಲ, ಎಕ್ಸ್ಟ್ರಾ ಕ್ಲಾತ್ ಉಳ್ಕೊಂತು ಅಂತ ಹೇಳಿ. ಸೊ ಇದಾದ ನಂತರ ಸ್ಲೀವ್ಸ್ ಎಂಡಿಂಗಿಂದ ಬಾಟಮ್ವರೆಗೂ ಟಿ ಶರ್ಟ್ನ ಸೈಡ್ ಓವರ್ಲಾಕ್ ಮಾಡ್ಕೊಬೇಕು. ಸೊ ಹಾಗಾಗಿ ಅಲ್ಲೂ ಸ್ಟಿಚ್ ಕೂಡ ಬಂದಾಗುತ್ತೆ, ಎಕ್ಸ್ಟ್ರಾ ಬಟ್ಟೆ ಇದ್ರೂ ಕಟ್ಟಾಗುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಎರಡು ಸೈಡು ಈ ಥರ ಸ್ಲೀವ್ಸಿಂದ ಬಾಟಮ್ವರೆಗೂ ಸ್ಟಿಚ್ ಮಾಡ್ಕೊಬೇಕು. ಇದಾದ ನಂತರ ಇವಾಗ ಪ್ಯಾಟ್ಲಾಕ್ ಮಾಡ್ಕೊಬೇಕು. ಬಾಟಮ್ ಮತ್ತು ಈ ಸ್ಲೀವ್ ಏನು ಸ್ಟಿಚ್ ಮಾಡಿದ್ದೀವಲ್ಲ ಸೊ ಅದನ್ನು. ಸೊ ಈ ಥರ ಪ್ಯಾಟ್ಲಾಕಲ್ಲಿ ನಮಗೆ ಎಷ್ಟು ಬೇಕೋ ಫೋಲ್ಡಿಂಗ್ ಅಷ್ಟು ಫೋಲ್ಡಿಂಗ್ ಮಾಡಿಕೊಂಡು ಪ್ಯಾಟ್ಲಾಕ್ ಮಾಡ್ಕೊಬೇಕು. ಇದನ್ನು ಬೇಕಾದರೆ ನೀವು ಸಿಂಗಲ್ ನೀಡ್ಲಲ್ಲಿ ಕೂಡ ಮಾಡ್ಕೊಬೋದು. ಸಿಂಗಲ್ ನೀಡ್ಲಲ್ಲಿ ಏನಪ್ಪ ಅಂತ ಅಂದರೆ 2 ಸಲ ಸ್ಟಿಚ್ ಮಾಡಬೇಕಾಗತ್ತೆ ರೌಂಡ್ಗೆ. ಬಟ್ ಇದರಲ್ಲಿ
ಒಂದೇ ಸಲಕ್ಕೆ ಆಗುತ್ತೆ. ಫಿನಿಶಿಂಗ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಈಗ ನಾವು ಸ್ಲೀವ್ನ ಫೋಲ್ಡಿಂಗ್ ಸ್ಲೀವ್ ಆಗಿರೋದ್ರಿಂದ ನಾವು ಫಸ್ಟಿಗೆ ಮಾಡ್ಕೊತೀವಿ ಜಾಸ್ತಿ ಪೀಸಸ್ ಆರ್ಡರ್ ಇದ್ದಾಗ. ಸೊ ಇದು ಒಂದು ಪೀಸ್ ಅಲ್ವಾ, ಸೊ ಹಾಗಾಗಿ ಒಟ್ಟಿಗೆ ಸ್ಟಿಚ್ ಮಾಡ್ತಾ ಇದ್ದಾರೆ ಪಟ್ಲಕ್ಕಲ್ಲಿ. ಇದಾದ ನಂತರ ಇವಾಗ ಐರನ್ ಮಾಡಬೇಕು. ಐರನಿಂಗ್ ಮಾಡಿದ್ರೆ ಒಂದು ಫಿನಿಶಿಂಗ್ ಲೆವೆಲ್ ಪೂರ್ತಿ ಆಗುತ್ತೆ. ಸೊ ಐರನ್ ಯಾಕಪ್ಪ ಅಂತ ಹೇಳಿದರೆ ನಾವು ಸ್ಟಿಚ್ಚೆಲ್ಲ ಏನು ಹಾಕಿರ್ತೀವಲ್ವ ಅದೆಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ. ಕಸ್ಟಮರ್ಸ್ಗೂ ಒಂದು ಲುಕ್ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಅಲ್ವಾ ನಾವು ಮಾಡಿದ ಕೆಲಸಕ್ಕೂ ನಮಗೆ ತೃಪ್ತಿ ಇರೋದು. ಸೊ ಹಾಗಾಗಿ ಒಂದು ಐರನ್ ಅನ್ನೋದು ಕೂಡ ನಾವು ಮಾಡ್ತೀವಿ. ಐರನ್ ಮಾಡಿ ಪ್ಯಾಕ್ ಮಾಡ್ತೀವಿ. ಸೊ ಈ ಥರ ಫಸ್ಟಿಗೆ ಅಂದರೆ ನಾವೀಗ ಬಾಟಮ್ಸ್ ಏನೇನು ಮಾಡಿರ್ತೀವಲ್ವ ಸ್ಟಿಚಿಂಗು ಅದೆಲ್ಲ ನೀಟಾಗಿ ಕೂತ್ಕೋಬೇಕು. ಸೊ ಹಾಗಾಗಿ ಅದನ್ನು ಐರನ್ ಮಾಡ್ತಾರೆ. ಸೊ ಐರನ್ ಮಾಡಿ ಪ್ಯಾಕ್ ಮಾಡಿದ್ರೆ ಈ ಟೀ ಶರ್ಟ್ ಎಷ್ಟು ಬೇಗ ಕ್ವಿಕ್ಕಾಗಿ ರೆಡಿ ಆಯಿತು ಅಲ್ವಾ. ನೋಡಿ, ಈ ರೀತಿ ನೀವು ಟ್ರೈ ಮಾಡಿ. ನಿಮಗಿನ್ನೂ ಹೆಚ್ಚು ಮಾಹಿತಿ ಬೇಕು ಅಂತ ಅಂದರೆ ಅಥವಾ ಬೇರೆ ಬೇರೆ ಡಿಸೈನ್ಸಲ್ಲಿ ಟೀ ಶರ್ಟ್ಸ್ನ ಸ್ಟಿಚ್ ಮಾಡೋದು ನಿಮಗೆ ತೋರಿಸ್ಬೇಕು ಅಂತ ಹೇಳಿದ್ರೆ, ಅಂದರೆ ಕಲರ್ಸ್ ಆಗಿರ್ಬೋದು. ಕಲರ್ಸಲ್ಲಿ ತುಂಬ ವೆರೈಟೀಸ್ ಇದೆ. ನಾನು ಆಗಲೇ ಹೇಳಿದ್ನಲ್ಲ, ರೌಂಡ್ ನೆಕ್ಸು, ಬಟನ್ ಪಟ್ಟಿ ಕಾಲರ್ಸು ಮತ್ತು ಚೈನೀಸ್ ಕಾಲರ್ಸಲ್ಲೂ ಕೂಡ ತುಂಬಾ ವೆರೈಟೀಸ್ ಇದೆ. ಸೊ ಇದ್ರ ಬಗ್ಗೆ ನಿಮಗೆಲ್ಲ ಇನ್ನೂ ಮುಂದಿನ ವೀಡಿಯೋಗಳಲ್ಲಿ ತುಂಬಾ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಡೌಟ್ ಇದ್ದಲ್ಲಿ ಅಥವಾ ಏನಾದರೂ ನಮಗೆ ತಿಳಿಸ್ಕೊಡ್ಬೇಕಾದಲ್ಲಿ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಜೊತೆಗೆ ನಿಮಗೆ ಯಾವುದೇ ಟೀಮ್ ಈವೆಂಟ್ಸ್ಗಾಗಿರ್ಬೋದು ಅಥವಾ ಯಾವುದೇ ಗೇಮ್ ಟೀಮ್ಸ್ಗಾಗಿರಬಹುದು, ಜರ್ಸೀಸು, ಸಬ್ಲಿಮೇಷನ್ ಟೀ ಶರ್ಟ್ಸ್, ಟ್ರ್ಯಾಕ್ ಪ್ಯಾಂಟ್ಸ್, ಅಪ್ಪರ್ಸ್, ಶಾರ್ಟ್ಸ್, ಯಾವುದೇ ರೀತಿ ಸ್ಪೋರ್ಟ್ಸ್ ವೇರ್ ಆಗಿರಬಹುದು ನಮ್ಮಲ್ಲಿ ಸಿಗುತ್ತೆ. ಮಿನಿಮಮ್ 10 ಪೀಸಸ್ ಕೊಡಬೇಕಾಗತ್ತೆ. ನಾವು ಹೋಲ್ಸೇಲ್ ಪ್ರೈಸಲ್ಲಿ ಕೊಡೋದ್ರಿಂದ ಮಿನಿಮಮ್ 10 ಪೀಸಸ್ ಕೊಡಬೇಕಾಗತ್ತೆ ನೀವು. ಸೊ ಹಾಗಾಗಿ ನಿಮ್ಗೆ ಯಾವುದೇ ಟೀಮ್ಗಾಗಿರ್ಬೋದು ನಾವು ಸ್ಟಿಚ್ ಮಾಡಿಕೊಡ್ತೀವಿ. ಜೊತೆಗೆ ಹೋಲ್ಸೇಲ್ ಪ್ರೈಸಲ್ಲಿ ಕೂಡ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.